ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಜ್ಞಾನಸಾಗರ ಬಂದೇಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಬಂದೇಜಿಯವರು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ಮಮತಾ ಮೇಡಮ್ ಅವರಿಗೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ರಾಜುರವರು, ವಕೀಲರು, ಗಾಂಧಾರ ಬಾಲ್ಯ ವಿವಾಹದ ಪ್ರಧಾನ ಗುರುದರ್ಶಕರು, ಬುದ್ಧ ಅಧಿಕಾರಿಗಳಾದಂತಹ ಶ್ರೀಯುತ ವಸಂತ್ ಕುಮಾರ್ ಅವರಿಗೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಶ್ರೀಮತಿ ಜ್ಯೋತಿಯವರು ತಾಲೂಕು ಕೆಡಿಪಿ ಸಮಿತಿಯ ಸದಸ್ಯರು, ಅವ್ರಿಗೂ ಕೂಡ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಲಕ್ಷ್ಮಣ್ ಅವರು ಸದಸ್ಯರಿಗೂ, ಗೌರವಾನ್ವಿತ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರಿಗೂ, ತಾಲೂಕು ಪಂಚಾಯಿತಿ ಎಲ್ಲ ಸದಸ್ಯ ಸಮಿತಿಯವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಗುಣರತ್ನ ಬಂತೇಜಿಯವರು ಧರ್ಮೋಪದೇಶವನ್ನು ನೀಡಬೇಕು ಅಂತೇಳಿ ಅವರನ್ನ ವೇದಿಕೆಗೆ ತುಂಬುವುದರಿಂದ ಆಹ್ವಾನಿಸ್ತಾ ಇದ್ದೇನೆ. ಜ್ಞಾನೋದಯವನ್ನು ಪಡೆದಿದ್ದು. ಮೂರನೇದು ಏನಂದರೆ ನಮ್ಮ ಭಗವಾನ್ ಬುದ್ಧರು ಪರಿನಿಬ್ಬಾನವನ್ನು ತಗೊಂಡಿದ್ದು. ಪರಿನಿಬ್ಬಾನ ಅಂದರೆ ತೀರಿದ್ದು ಅನ್ಬೋದು. ನಾವು ರೆಸ್ಪೆಕ್ಟ್ಫುಲ್ ಆಗಿ ನಾವು ಹೇಳೋದಂದರೆ ಪರಿನಿಬ್ಬಾನ ಅಂತೀವಿ. ಯಾವಾಗ ನಮ್ಮ ಭಗವಾನ್ ಬುದ್ಧರು ಹುಟ್ತಾರೋ ಆವಾಗ ಅಗೋ ಅಮಸ್ಮಿನ್ ಲೋಕಾಸ್ಮಿನ್ ಜತ್ರ ಅಮಸ್ಮಿನ್ ಲೋಕಾಸ್ಮಿನ್ ಸೆಟ್ರ ಅಮಸ್ಮಿನ್ ಲೋಕಾಸ್ಮಿನ್ ಅಯಾಮಂತಿಮ ಜಾತಿ ನತಿದಾನಿ ಪುನಃಭವತಿ. ಅಂದರೆ ಈ ಪ್ರಪಂಚದಲ್ಲಾಗಲಿ ವಿಶ್ವದಲ್ಲಾಗಲಿ ನಾನೇ ಚೀಫ್ ಅಂತ ಹೇಳ್ತಾರೆ. ಎರಡನೇದು ನನ್ನ ಸಮಾನರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಮೂರನೇದು ನನ್ನ ಸಮಾನರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಮೂರನೇದು ಏನಂದರೆ ನಮ್ಮ ಭಗವಾನ್ ಬುದ್ಧರಿಗೆ ಇದೇ ಕೊನೆಯ ಜನ್ಮ ಅಂತಾರೆ, ಇನ್ನು ಬೇರೆ ಜನ್ಮ ಇಲ್ಲವೇ ಇಲ್ಲ ಅಂತಾರೆ. ಇದು ನಮ್ಮ ಭಗವಾನ್ ಬುದ್ಧರು ಯಾವಾಗ ಹುಟ್ಟಿ 7 ಗಮನದ ಯಾವಾಗ ನಡೀತಾರೋ ಅವಾಗ 7 ಹೆಜ್ಜೆ ಇಡ್ತಾರೆ. ಹುಟ್ಟಿದ ತಕ್ಷಣ ಆವಾಗ 7 ಹೆಜ್ಜೆ ಇರಬೇಕಾದ್ರೆ ಲೋಟಸ್ ಬರುತ್ತೆ. ಆವಾಗ ಎದ್ದು ಕೈಯನ್ನು ಹಿಂಗೆ ಹಿಡಿದು ಹೇಳ್ತಾರೆ, ಇದೇ ನನ್ನ ಕೊನೆಯ ಜನ್ಮ, ಇದೇ ನನ್ನ
ಅಂತಿಮ ಜನ್ಮ ಅಂತಾರೆ. ಯಾವಾಗ ಜ್ಞಾನೋದಯವನ್ನು ಪಡಿತಾರೋ ಭಗವಾನ್ ಬುದ್ಧರು, ಆವಾಗ 7 ಬೇಕು ಅಂದರೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸಿಗಬೇಕು ಅಂತಕ್ಕಂಥದ್ದು ಬುದ್ಧವರ ಮೊದಲನೇ ತತ್ವ. ಹಾಗಾಗಿ ನಮ್ಮವರೆಲ್ಲ ನೋಡ್ತಾ ಇದ್ದಾರೆ, 2:15 ಆಯಿತು, ನೀವೆಲ್ಲ ಶಾಂತಿ ಶಾಂತಿ ಅಂತ ಇದ್ದೀರಾ. ಫಸ್ಟು ನನ್ನ ಆತ್ಮವನ್ನು ಶಾಂತಿಯನ್ನಾಗಿಡಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ನಾನೇ ಎಲ್ಲರಿಗೂ ಹೇಳಿದೆ, ಮೊದಲು ಶಾಂತಿ ಯಾರು ಮಾಡಬೇಕು ಅಂದರೆ 2569ನೇ ಇಸ್ವಿ ಇರ್ತಕ್ಕಂಥ ಬುದ್ಧರನ್ನೆಲ್ಲ ಇಲ್ಲಿರ್ತಕ್ಕಂಥವ್ರನ್ನ ಶಾಂತಿ ಮಾಡಿದರೆ ಆ ಬುದ್ಧ ಅವರಿಗೆ ತಲುಪ್ತಕ್ಕಂಥ ಸಂದೇಶ ಏನಂದರೆ, ನನ್ನ ಬುದ್ಧ ಧರ್ಮ ಸಮಾಜ ಶಾಂತಿಯುತವಾಗಿದೆ ಅಂತಕ್ಕಂಥದಕ್ಕೋಸ್ಕರ ಇವತ್ತು ಎಲ್ಲರೂ ಫಸ್ಟು ನಾವು ಶಾಂತಿಯನ್ನು ಮಾಡೋಣ. ಈ ಒಂದು ಬುದ್ಧ ಜಯಂತಿಯ ವಿಶೇಷವಾಗಿ 2569ನೇ ವರ್ಷದ ಬುದ್ಧ ಜಯಂತಿಯನ್ನು ಬಹುಶಃ ನನಗನ್ಸುತ್ತೆ ರಾಜ್ಯದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, ಸಂದೇಶ ಇಲ್ಲ, ಜಿಲ್ಲೆನಲ್ಲಿ ಏನಾಗಿದೆಯೋ ಸಂದೇಶ ಇಲ್ಲ. ಆದರೆ ನಮಗೆ ನಮ್ಮ ತಾಲೂಕಿನ ಬಗ್ಗೆ ಹೆಮ್ಮೆ ಇದೆ. ಅತಿ ಹೆಚ್ಚು ವಿಶೇಷವಾಗಿ ಬುದ್ಧ ಧರ್ಮವನ್ನ ಶಾಂತಿಯನ್ನ ಕಾಪಾಡತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ತಮ್ಮೆಲ್ಲರಿಗೂ ಮೊದಲನೆಯಾಗಿ ವಿಶೇಷವಾಗಿ ಸ್ವಾಗತ, ಸುಸ್ವಾಗತ ಮತ್ತು ಅಭಿನಂದನೆಯನ್ನು ತಮ್ಮಿಗೆ ಸಲ್ಲಿಸ್ತೀನಿ. ತಾವಿದ್ರೆ ಮಾತ್ರ ಈ ವೇದಿಕೆಗೆ ಗೌರವ, ತಾವಿಲ್ಲ ಅಂದ್ರೆ ವೇದಿಕೆಗೆ ಗೌರವ ಇಲ್ಲ. ನಿಮ್ಮನ್ನ ಗೌರವಿಸ್ತಕ್ಕಂಥದ್ದು. ಎರಡನೇದು, ಈ ಸಂದೇಶವನ್ನ ಸಮಾಜಕ್ಕೆ ಕಳಿಸ್ಕೊಡ್ತಕ್ಕಂಥ, ರಾಜ್ಯಕ್ಕೆ, ಜಿಲ್ಲೆಗೆ ಕಳಿಸ್ಕೊಡ್ತಕ್ಕಂಥ ನನ್ನ ಆತ್ಮೀಯ ಪತ್ರಿಕಾ ಮಿತ್ರರಿಗೆ ಗೌರವಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂಥ ಬುದ್ಧರನ್ನ ನಾವು ನೋಡಿಲ್ಲ, ಬುದ್ಧರ ಸ್ವರೂಪದಲ್ಲಿ ಇರ್ತಕ್ಕಂಥ ಇಬ್ಬರು ಬಂದೇಜಿಗಳಿದ್ದಾರೆ. ಅವರನ್ನ ವಿಶೇಷವಾಗಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಮತ್ತೆ ಗೌರವವನ್ನು ಸಮರ್ಪಣೆಯನ್ನ ಮಾಡ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಧಿಕಾರ ಮಿತ್ರರು, KDP ಸದಸ್ಯರು, ವಿಶೇಷವಾಗಿ ನನ್ನ ಇವತ್ತೇನು ಗಾಂಧಾರ ಬುದ್ಧದ ಕಾರ್ಯಕ್ರಮವನ್ನು ನಮ್ಮ ತಾಲೂಕಲ್ಲಿ ಮಾಡಬೇಕು, ಎಲ್ಲ ಸಮಾಜವನ್ನು ಒಗ್ಗೂಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಆದೇಶವನ್ನು ಮಾಡಿದ ಮರುಕ್ಷಣದಲ್ಲೇ ಬಂದು ನನ್ನ ಹತ್ರ ಸಂಪರ್ಕವನ್ನು ಮಾಡಿ ತಾಲೂಕಾಡಳಿತಕ್ಕೆ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಗಾಂಧಾರ ಬುದ್ಧದ ಕಾರ್ಯಾಧ್ಯಕ್ಷರಾದಂಥ ರಾಜು ಅವರೇ, ನಮ್ಮ ಸದಾ ಹಸಿರು ಶಾಲನ್ನು ಹಾಕೊಂಡು ಹಸಿರು ಕ್ರಾಂತಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಉಮೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ವಿಶೇಷವಾಗಿ ನಮ್ಮ ತಮ್ಮನಗೌಡರ ಹೆಸರು ಹೇಳಬೇಕಾಗತ್ತೆ. ಅಂಬೇಡ್ಕರ್ ಜಯಂತಿ ಬಂದ್ರೂ ಸಹ ತಮ್ಮನಗೌಡರೇ ಭಾಷಣ ಮಾಡ್ತಾರೆ. ಬುದ್ಧನ ಗೌತಮ ಬುದ್ಧನ ಜಯಂತಿ ಬಂದ್ರು ನಮ್ಮ ತಮ್ಮನಗೌಡರು ಮಾಡ್ತಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಯಾವ್ದು ತಮ್ಮನಗೌಡ್ರೆ? ಜಗಜೀವನ್ ರಾಮ್ ಅವರ ಇದು. ಬಹುಶಃ ಇವತ್ತು 2569 ಬುದ್ಧರ ಶಾಂತಿ ಸಂಕೇತ ಏನು ಅಂದರೆ, ಕಹಳೆಯನ್ನು ಊದಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಸಂಕೇತ. ಶಾಂತಿಯಾಗಿ ಕಹಳೆಯನ್ನು ಊದಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ಸಹ ನಿಮ್ಮನ್ನು ಸ್ಮರಿಸಬೇಕಾಗುತ್ತೆ. ಬುದ್ಧರದ್ದು ನಮಗೆ ಗೊತ್ತಿಲ್ಲ, ಯಾರು ಹೇಳಿದ್ದು ಕೇಳ್ಕೊಂಡು ಒಂಚೂರು ಮಾತಾಡ್ತೀವಿ, ಆದರೆ ಆಗಿಲ್ಲ. ಅದು ಇವತ್ತಾಗಿದೆಯಲ್ಲ, ಅದಕ್ಕಾದ್ರೂ ಖುಷಿ ಪಡೋಣ ಅಂದ್ಕೊಂಡು ಇವತ್ತು ಏನು ಸ್ವಾಮೀಜಿಯವರು, ನಮ್ಮ ತಮ್ಮನಗೌಡರು ಕೊಟ್ಟಂಥ ಸಂದೇಶಗಳೇನಿದೆ, ಇದು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಸಂದೇಶ. ಈ ಸಂದೇಶದಲ್ಲಿ ಅಟ್ಲೀಸ್ಟು 5 ಮಾಡ್ತೀವೋ ಇಲ್ವೋ, ಅಟ್ಲೀಸ್ಟ್ 3-4 ಮೆರಿಟ್ ಅಂತಾರೆ. 99 ತಪ್ಪು ಮಾಡಿದ್ರು ತಪ್ಪೆ, 1 ತಪ್ಪು ಮಾಡಿದ್ರು ತಪ್ಪೆ. 99 100 ಆಗಲ್ಲ, 100 ಆಗಕ್ಕೆ ಸಾಧ್ಯನಾ? ಹಾಗಾಗಿ ಮುಂದಿನ ಇದರಲ್ಲಾದರೂ ಸಹ ನಾವು ಅವರು ಕೊಟ್ಟಂತ ಏನು ಗೌತಮ ಬುದ್ಧರ ಸಂದೇಶವನ್ನ, ಬಸವಣ್ಣವರ ಸಂದೇಶವನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಶಾಂತಿಯನ್ನ ನೆಲೆಸ್ತಕ್ಕಂಥ ಪ್ರಥಮ ವಿಶ್ವದಲ್ಲಿ ಯಾವುದು ಅಂದ್ರೆ
ಅದು ಭಾರತ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಬಂದಿದೆ. ಹಾಗಾಗಿ ನಾವೆಲ್ಲ ಭಾರತೀಯರು ಬುದ್ಧರನ್ನು ಗೌರವಿಸೋಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವಿಸೋಣ, ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡುವುದರ ಮುಖಾಂತರ ದೇಶಕ್ಕೆ ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ. ನಮ್ಮನ್ನೂ ಸಹ ಸ್ವಯಂಕೃತವಾಗಿ ನಾವು ಅದನ್ನ ಪಾಲನೆಯನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ, ಎಲ್ಲರಿಗೂ ಹೊಟ್ಟೆ ಹಸುವಾಗಿದೆ ಗೊತ್ತಿದೆ, ನಮ್ಮನ್ನು ಸೇರಿದಂಗೆ. ಹಾಗಾಗಿ ಈ ಕಾರ್ಯಕ್ರಮದ ಶುಭಾಶಯನ ಕೊಡ್ತಾ, ಏನೋ ನಮ್ಮ ರಾಜವರ ಕನಸಿತ್ತು, ಇವತ್ತು ಸಮಾಜದ ಎಲ್ಲ ಮುಖಂಡರುಗಳಿದ್ದಾರೆ, ನಿಜವಾಗ್ಲೂ ಸಹ ತುಂಬಾ ಖುಷಿ ಆಗುತ್ತೆ. ಏಕೆಂದ್ರೆ ಕಾರ್ಯಕ್ರಮ ಕೇವಲ 2-3 ದಿವಸಗಳಲ್ಲಿ ಆಯೋಜನೆ ಆಗಿದ್ದಕ್ಕೆ ಕಹಳೆ ಇವತ್ತು ಸಂದೇಶವನ್ನು ಕೊಟ್ಟಿದೆ. ಮುಂದಿನ ದಿವಸಗಳಲ್ಲೂ ಸಹ ಈ ಸಂದೇಶವನ್ನು ಅರಿತು ಬೆರೆತು ಅದರಲ್ಲಿ ಒಳಗೊಂಡು ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಒಬ್ಬ ನಮ್ಮ ರಾಜು ಅವರು